ಬಂದ. ಹಾಡಿ. ಪ್ರಭು ಬಂದ, ದೇವ ಬಂದ, ಪ್ರಭುವೇ ದೇವನೇ ತಾನೆ ಬಂದ. ಪ್ರಭು ಬಂದ, ದೇವ ಬಂದ, ಪ್ರಭುವೇ ದೇವನೇ ತಾನೆ ಬಂದ. ಭಕ್ತರಲ್ಲರಸಿ ಶಿವನು ಬಂದ. ಅರಿವಿನ ಬೆಳಕು ಪ್ರಭು ಬಂದ. ಪ್ರಭು ಬಂದ, ದೇವ ಬಂದ, ಪ್ರಭುವೇ ದೇವನ ತಾನೆ ಬಂದ. ಸತ್ಯದ ನಿಧಿಯೂ ದೇವ ಬಂದ. ನಿತ್ಯದ ನೆಲೆಯೂ ಪ್ರಭು ಬಂದ. ಪ್ರಭು ಬಂದ, ದೇವ ಬಂದ, ಪ್ರಭುವೇ ದೇವನ ತಾನೆ ಬಂದ. ಸೃಷ್ಟಿಯ ಒಡೆಯ ಪ್ರಭು ಬಂದ. ಜಗದೋದ್ಧಾರಕ ತಾನೆ ಬಂದ. ಪ್ರಭು ಬಂದ, ದೇವ ಬಂದ, ಪ್ರಭುವೇ ದೇವನ ತಾನೆ ಬಂದ. ಅನಾದಿ ಮೂಲ ಆದಿ ಸ್ವರೂಪ, ಜಗದಾದಿ ತೇಜ ಆನಂದ ರೂಪ, ಅನಾದಿ ಮೂಲ ಆದಿ ಸ್ವರೂಪ, ಜಗದಾದಿ ತೇಜ ಆನಂದ ರೂಪ, ಮಂಗಳದಾಯಕ ಸೃಷ್ಟಿಯ ಪಾಲಕ, ದೇವರ ದೇವ ಅಲ್ಲಮ ಪ್ರಭುವೇ, ಮಂಗಳದಾಯಕ ಸೃಷ್ಟಿಯ ಪಾಲಕ, ದೇವರ ದೇವ ಅಲ್ಲಮ ಪ್ರಭುವೇ, ಶಿವ ಪರಮೇಶ್ವರ ನಮೋ ನಮೋ, ಅಲ್ಲಮ ಪ್ರಭುವೇ ನಮೋ ನಮೋ, ಪ್ರಭು ಬಂದ, ದೇವ ಬಂದ, ಪ್ರಭುವೇ ದೇವನ ತಾನೆ ಬಂದ. ಶಿವ ಪರಮೇಶ್ವರ ನಮೋ ನಮೋ, ಬಯಲ ಮನಸ ದೇವ ನಮೋ ನಮೋ,
ಪ್ರಭು ಬಂದ ದೇವ ಬಂದ, ಪ್ರಭುವೇ ದೇವನ ತಾನೇ ಬಂದ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅಲ್ಲಿ ಬೆಲ್ ಕಾಣುತ್ತೆ, ಬೆಲ್ ಬಟನನ್ನು ಒತ್ತಿ. ಲೈಕ್ ಕಾಣುತ್ತೆ, ಲೈಕ್ ಬಟನನ್ನು ಒತ್ತಿ. ಶೇರ್ ಕಾಣುತ್ತೆ, ಶೇರ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಒಂದು 10 ಜನಕ್ಕೆ ಈ ವಿಡಿಯೋವನ್ನು ವಾಟ್ಸಪ್ ಮಾಡಿ. ಅದು ನಿಮ್ಮ ಜೀವನದ ಪುಣ್ಯವೇ. ನೆರೆದಿರುವ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೆ ಪರಮಾತ್ಮನು ಸನ್ಮಂಗಲವನ್ನು ಉಂಟು ಮಾಡಲಿ. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆನು ಅಯ್ಯ ಭ್ರಾಂತಿಯ ಬೇರ. ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲ ಎಂಬ ಭಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಬಸವಗಳು 5 ಹಸನು ಗೆಡಿ ಸಿಹರೆಂದು, ಸಮತೆ ಸೈರಣೆ ಎಂಬ ಬೇಲಿಯನ್ನು ಇಕ್ಕಿ, ಯಾವಾಗಲೂ ತೋಟದಲ್ಲಿ ಜಾಗರವಿದ್ದು, ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಅಲ್ಲಮಪ್ರಭುದೇವರು ಈ ವಚನದೊಳಗೆ ರೈತರು ಪ್ರಗತಿಪರ ರೀತಿಯಲ್ಲಿ ಬೇಸಾಯವನ್ನು ಮಾಡಿ ಶ್ರೀಮಂತರಾಗಬೇಕು ಎನ್ನುವುದನ್ನು 12ನೇ ಶತಮಾನದಲ್ಲಿಯೇ ಪ್ರತಿಪಾದನೆ ಮಾಡಿದ್ದಾರೆ. ಇವತ್ತು ನಾವು ಸಾಕಷ್ಟು ಕಡೆ ರೈತರು ಬೇಸಾಯವನ್ನು ಮಾಡಿ ನಷ್ಟವನ್ನು ಅನುಭವಿಸಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದನ್ನು, ಎಷ್ಟೋ ಜನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಾಗದೇ ಇರತಕ್ಕಂಥದ್ದನ್ನು, ಕಡು ಬಡತನದಲ್ಲಿ ಇರತಕ್ಕಂಥ ಜನರನ್ನು ನಾವು ಕರ್ನಾಟಕದಾದ್ಯಂತ ಭಾರತದಾದ್ಯಂತ ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣಗಳೇನಪ್ಪ ಎಂಬುದಾಗಿ ಹೇಳಿದರೆ, ಮೊದಲಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಮುಖ್ಯಮಂತ್ರಿಗಳು 5 ಗ್ಯಾರಂಟಿ ಯೋಜನೆಗಳನ್ನು 57,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟರು. ಇದೇ 57,000 ಕೋಟಿಯನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಟ್ಬಿಟ್ಟಿದ್ರೆ ಬೀದರ್, ಗುಲ್ಬರ್ಗ, ರಾಯಚೂರು, ವಿಜಾಪುರ ಈ 4 ಜಿಲ್ಲೆಗಳು ಸಂಪೂರ್ಣ ನೀರಾವರಿ ಆಗ್ತಾಯಿದ್ವು. ಈ 4 ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ರೈತರು, ರೈತರ ಮಕ್ಕಳುಗಳು, ಕುಟುಂಬಗಳು ಮತ್ತು ಅಲ್ಲಿರ್ತಕ್ಕಂಥ ಇಂಜಿನಿಯರ್ಗಳು, ಡಾಕ್ಟರ್ಗಳು, ತಜ್ಞರು ಎಲ್ಲರೂ ಶ್ರೀಮಂತರಾಗ್ತಾಯಿದ್ರು. ಸಾವಿರಾರು ಎಕರೆ ನೀರಾವರಿ ಆದರೆ ಕೃಷ್ಣಾ ಮೇಲ್ದಂಡೆ, ಕೃಷ್ಣಾ ನದಿ ನೀರು, ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಯ ನೀರು ಆಂಧ್ರಕ್ಕೆ ಹೋಗಿ ಮತ್ತೊಂದು ಕಡೆ ಹೋಗಿ ಸಮುದ್ರದ ಪಾಲಾಗುತ್ತೆ. ಅದೇ ನೀರನ್ನು ಕರ್ನಾಟಕದ ರೈತರ 4 ಜಿಲ್ಲೆಗಳಿಗೆ ಕೊಟ್ಟಿದ್ರೆ ರೈತರ ಸಂಕಷ್ಟಗಳು ಹೋಗ್ತಿದ್ವು, ಶಾಶ್ವತ ನೀರಾವರಿ ಯೋಜನೆಗಳಾಗ್ತಾಯಿದ್ವು. ಕೇವಲ 57,000 ಕೋಟಿಯನ್ನು 1 ವರ್ಷದ ಗ್ಯಾರಂಟಿ ಯೋಜನೆಗೆ ನೀವು ಕೊಡುವುದರಿಂದ ನೀವು ಎಷ್ಟೋ ಜನರನ್ನು ನಾವು ಮಾತಾಡಿಸಿದ್ದೀವಿ. ಸರ್ಕಾರ ನಿಮಗೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ನಿಮಗೇನು ಫಲ ಉಪಯೋಗ ಆಗಿದೆ ಅಂತ. ಎಲ್ಲ ತಂದೆ ತಾಯಿಗಳು ಹೇಳ್ತಾರೆ, ಎಲ್ಲ ರಿಕ್ಷಾ ವಾಹನ ನಡೆಸ್ತಕ್ಕಂಥವರು, ಸ್ವಾಮೀಜಿಯವರೇ ಸರ್ಕಾರ ನಮಗೆ ಸಹಾಯ ಮಾಡೋದಾದರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲಿ, ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಲಿ, ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ, ಅಂಥ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಯೋಜನೆ ಮಾಡಲಿ ಅಂತಾರೆ. ಸಾಕಷ್ಟು ಕಡೆ ಅವ್ರು ಕೊಡೋ 2,000 ಯಾವುದಕ್ಕಾಗತ್ತೆ ಸ್ವಾಮೀಜಿ? ಇವತ್ತೊಬ್ಬ ಮೇಸ್ತ್ರಿ ಗಾರೆ ಕೆಲಸ ಮಾಡ್ತಕ್ಕಂಥವನು ಮತ್ತೊಬ್ಬರು ದಿನಕ್ಕೆ 5,000 6,000 ದುಡಿಯುವಂಥವ್ರು ಇದ್ದಾರೆ. ಕಾರ್ಪೆಂಟ್ರ್ ಆದಿಯಾಗಿ ಕಲಾ ಕೌಶಲ್ಯ ಇರತಕ್ಕಂಥವ್ರು. ಅಂದರೆ ಅಲ್ಲಮಪ್ರಭುದೇವರು 12ನೇ ಶತಮಾನದಲ್ಲಿ ವಚನದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ನಾವು ಪ್ರಗತಿಪರ ರೈತರಾಗಬೇಕು. ಏನು ಪ್ರಗತಿಪರ ರೈತರು ಎಂಬುದಾಗಿ ಹೇಳಿದರೆ, ರಾಯಚೂರಲ್ಲಿ ಒಬ್ಬರು ಕವಿತಾ ಮಿಶ್ರಾ ಅಂತ ಒಬ್ಬ ಹೆಣ್ಮಗಳದಾರೆ. ನೀವು ಅವ್ರ ಹೆಸರು ಕೇಳಿದಿರೋ ಏನೋ ಗೊತ್ತಿಲ್ಲ. ಅವರು ಇಲ್ಲಿ
ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವ್ರ ಕಂಪ್ನಿಯಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಧಾರವಾಡದ ಒಬ್ಬ ವ್ಯಕ್ತಿಯನ್ನು ರೈತನನ್ನು ಲಗ್ನ ಮಾಡಿಕೊಂಡ್ರು. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ, ರೈತರ ಗಂಡು ಮಕ್ಕಳುಗಳಿಗೆ ಯಾರು ಲಗ್ನ ಮಾಡ್ಕೊಳ್ಳೋ ಹೆಣ್ಣುಮಕ್ಕಳು ವಧುಗಳು ಯಾರು ಮುಂದೆ ಬರ್ತಾ ಇಲ್ಲ ಅಂತ. ಆದರೆ ಕವಿತಾ ಮಿಶ್ರಾ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಒಬ್ಬ ಧಾರವಾಡದ ಒಬ್ಬ ರೈತನನ್ನು ಲಗ್ನ ಮಾಡಿಕೊಂಡ್ರು. ಈ ಹೆಣ್ಮಗಳು ಧಾರವಾಡದವಳು, ರೈತ ರಾಯಚೂರು ಜಿಲ್ಲೆಯವನು. ಲಗ್ನ ಮಾಡ್ಕೊಂಡಂಥ ಕಾಲಕ್ಕೆ ಆತನಿಗೆ 80 ಎಕರೆ ಜಮೀನಿದೆ. ಆಕೆ ಲಗ್ನ ಮಾಡ್ಕೊಂಡ್ಮೇಲೆ 5 ಕಡೆ ಬೋರ್ ಹಾಕ್ಸಿದ್ರು. ಅರ್ಧ ಇಂಚ್ ನೀರು ಬಿತ್ತಷ್ಟೇ. ಇವತ್ತು ಆ ಹೆಣ್ಣುಮಗಳು, ನಿಮ್ಗೆ ಹೇಳ್ತೀನಿ, ಬಹುಶಃ ನೀವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವಿಡಿಯೋಗಳನ್ನು. ಆ ಕವಿತಾ ಮಿಶ್ರಾ ಮಾತಾಡ್ತಾರೆ, ರೈತರು ಸರ್ಕಾರಕ್ಕೆ ಕೈ ಒಡ್ಡೋದಲ್ಲ, ನಾನು ಒಂದು ಶ್ರೀಗಂಧದ ಮರವನ್ನು ಬೆಳೆದು ಈಗ 80 ಲಕ್ಷಕ್ಕೆ ಮಾರಾಟ ಮಾಡಿದ್ದೇನೆ. 1,000 ಶ್ರೀಗಂಧದ ಮರವನ್ನು ಹೆಣ್ಮಗಳು ಬೆಳೆದಿದ್ದಾರೆ. ಈಗಾಗಲೇ ಆ ಮರವನ್ನು ಕಟಾವು ಮಾಡಿ 80 ಲಕ್ಷಕ್ಕೆ ಮಾರಾಟ ಮಾಡಿದ್ದೇನೆ, ಒಂದು ಶ್ರೀಗಂಧ ಮರ. ಅವರು ಜಮೀನದೊಳಗೆ ಮಿಶ್ರ ಬೆಳೆ ಬೇಸಾಯವನ್ನು ಎಲ್ಲ ರೀತಿಯ ಬೆಳೆಯಿಂದಲೂ ನನಗೆ ಆದಾಯ ನಿರಂತರವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀರಿಗೇನು ಮಾಡಿದ್ರಿ? ಅವ್ರು ಹೇಳಿದರು, ನೀರಿಗೇನು ಮಾಡಿದ್ರಿ? ಬರೀ ಅರ್ಧ ಇಂಚ್ ನೀರೊಳಗೆ 5 ಬೋರ್ ಹಾಕಿದ್ದೀನಿ ಅಂತೀರಿ, 30 ಎಕರೆ ಜಮೀನಿದೆ, ಬೇಸಾಯ ಹೆಂಗೆ ಮಾಡ್ತೀರಿ, ನೀರು ಹೆಂಗೆ ಕೊಡ್ತೀರಿ? ಅವರು ಬುದ್ಧಿ ಉಪಯೋಗಿಸಿ ಹೇಳ್ತಾರೆ. ಇದನ್ನು ಕೋಲಾರದ ಪ್ರಗತಿಪರ ರೈತರು ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಖರ್ಜೂರವನ್ನು ಬೆಳೀತಾ ಇದ್ದಾರೆ. ಸೇಬು, ಆಪಲ್ ಕಾಶ್ಮೀರದಲ್ಲಿ ಬೆಳೀತಾ ಇರ್ತಕ್ಕಂಥ ಆಪಲನ್ನು ಚಿತ್ರದುರ್ಗದಲ್ಲಿ, ಬಿಜಾಪುರದಲ್ಲಿ ಮತ್ತು ಕೋಲಾರದಲ್ಲಿ ಬೆಳೆದಿದ್ದಾರೆ. ಒಬ್ಬ ರೈತ 2 ಎಕರೆ ಜಮೀನಿನಲ್ಲಿ ಸೇಬುವನ್ನು ಬೆಳೆದು 20 ಲಕ್ಷ ರೂಪಾಯಿ ಆದಾಯ ಮಾಡ್ಕೊಂಡಿದ್ದಾನೆ. ಇಲ್ಲೇ ಕೋಲಾರ ಜಿಲ್ಲೆಯಲ್ಲಿ ಹೊಸಕೋಟೆ ಹತ್ರ. ಅಂದ್ರೇನು, ಬರುವ ಅರ್ಧ ಇಂಚ್ ನೀರಿನಲ್ಲಿ ಹೇಗಪ್ಪ ನೀನು ಸೇಬು ಮರವನ್ನು ಬೆಳೆದೆ? ನಾನು ಮರವನ್ನು ತಂದೆ, 2 ಎಕರೆಗೆ ಸೇಬು ಮರವನ್ನು ನಾನು ದುಡ್ಡು ಕೊಟ್ಟು ತಂದೆ. ನೀನು ಹೇಗೆ ಬೇಸಾಯ ಮಾಡಿದೆ, ಹೇಗೆ ನೀರು ಕೊಟ್ಟೆ? 1 ಲೀಟ್ರ್ ನೀರಿದೆಯಲ್ಲ, ಅದನ್ನು ಸೂಜಿಯಿಂದ ಚುಚ್ಚೋದು, ಆ ಮರದ ಬುಡಕ್ಕಿಡೋದು. ಇಡೀ ದಿನ 1 ಲೀಟ್ರ್ ನೀರು ಆ ಸೂಜಿ ಹೋಲಾಗಿರ್ತಕ್ಕಂಥ ರಂಧ್ರದಲ್ಲಿ ಆ ಮರಕ್ಕೆ ಎಷ್ಟು ಬೇಕೋ ಅಷ್ಟು ನೀರಾಗುತ್ತೆ. ಹೀಗೆ ಎಲ್ಲ ಮರಕ್ಕೆ ನಾನು ಇಟ್ಟಿದ್ದೇನೆ. 1 ಲೀಟ್ರ್ ನೀರು ಬೇಕಾದಷ್ಟು ಎಷ್ಟು ಬೇಕಾದ್ರೂ ಬೆಳೆ ಬೆಳಿಬೋದು. ಕವಿತಾ ಮಿಶ್ರನು ಹಾಗೆ ಹೇಳ್ತಾರೆ, ಅವರು ಕೋಲಾರದ ಪ್ರಗತಿಪರ ರೈತನು ಹಾಗೆ ಹೇಳ್ತಾರೆ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಏನು ನಾಣ್ಣುಡಿ ಇದೆ, ನಮ್ಮ ಜೀವನವನ್ನು ಅದ್ಭುತವಾಗಿ ಸುಂದರವಾಗಿ ನಾವು ಸೌಧವನ್ನು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ನಾವು ನಮ್ಮ ಮನಸ್ಸಿಗೆ, ನಮ್ಮ ವಿಚಾರಕ್ಕೆ, ನಮ್ಮ ಬುದ್ಧಿಶಕ್ತಿಗೆ ಸ್ವಲ್ಪ ಕೆಲಸ ಕೊಡಬೇಕು. ನಾವು ಶ್ರೀಮಂತರಾಗೋದು ಹೇಗೆ? ನಾವು ಇನ್ನೊಬ್ಬರಿಗೆ ಕೈ ಒಡ್ಡೋದು ಬೇಡ, ನಾವೇ ಕೈ ಒಡ್ಡಬೇಕು. ನಾವು ಇನ್ನೊಬ್ಬರಲ್ಲಿ ಹೋಗಿ ಕೈ ಚಾಚೋದು ಬೇಡ. ನಮಗೊಂದು ಸ್ವಾಭಿಮಾನ ಇದೆ. ನನಗಿರೋ ಜಮೀನದೊಳಗೆ, ನಮಗಿರೋ ಬುದ್ಧಿಯೊಳಗೆ, ನನಗಿರೋ ಮನಸ್ಸಿನೊಳಗೆ, ನನಗಿರೋ ಪಂಚೇಂದ್ರಿಯಗಳೊಳಗೆ ನಾನೇನಾದರೂ ಸಾಧನೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು 12ನೇ ಶತಮಾನದಲ್ಲಿಯೇ ಅಲ್ಲಮ ಪ್ರಭುದೇವರು ವಚನದಲ್ಲಿ ಇಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ? ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಒಬ್ಬ ಗೊಗ್ಗಯ್ಯ ಅನ್ನತಕ್ಕಂಥ ಪ್ರಗತಿಪರ ರೈತನಿಗೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಶಿವಮೊಗ್ಗ ಜಿಲ್ಲೆಯ ಗೊಗ್ಗಯ್ಯ ಪ್ರಗತಿಪರ ರೈತ, ಅವನು ಹೇಳ್ತಾರೆ, ಅಯ್ಯ ನೀನು ಜಮೀನಿನೊಳಗೆ ಸುಂದರವಾದ ತೋಟವನ್ನು ಮಾಡ್ತೀಯಲ್ಲ, ಅದೇ ರೀತಿಯಾಗಿ ಅಂತರಂಗದಲ್ಲಿ ದೇಹ ಅನ್ನತಕ್ಕಂಥ ಇದು ಒಂದು ತೋಟ. ಇಲ್ಲಿ ಕೂಡ ನೀನು ಆನಂದದ ಬೆಳೆಯನ್ನು ಬೆಳೆಯಬಹುದು. ಇಲ್ಲಿ ನೀನು ಆನಂದದ ಬೆಳೆಯನ್ನು ಮನಸ್ಸಿನಲ್ಲಿ ಬೆಳೆದರೆ ನಿನ್ನ ಮನಸ್ಸು ವಿಲ್ ಪವರ್ ಅಧಿಕವಾಗಿ ನಿನ್ನ ಜಮೀನಿನಲ್ಲಿ ಇನ್ನೂ ಅಧಿಕವಾಗಿ ಇಳುವರಿಯನ್ನು ಪಡೆದುಕೊಳ್ಳಲಿಕ್ಕೆ ಬರ್ತದ. ನೀನು ದೊಡ್ಡ ಶ್ರೀಮಂತನಾಗಲಿಕ್ಕೆ ಬರ್ತದ. ನಾವೆಲ್ಲ ಏನಾಗ್ತದೆ ಜೀವನದೊಳಗೆ, ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ರೋಗ ಬಂದಾಗ, ಎಲ್ಲರ ಕೈ ಬಿಟ್ಟಾಗ, ಆರ್ಥಿಕವಾಗಿ ಬಡತನ ಬಂದಾಗ ನನಗೆ ಯಾರೂ ಇಲ್ಲಪ್ಪ ಅಂಥೇಳಿ ನಾವು ಕೈ ಚೆಲ್ತೇವೆ, ನಿರಾಶರಾಗ್ತೇವೆ. ನಿರಾಶರಾಗಲಿಕ್ಕೆ ಕಾರಣ ಇಲ್ಲ. ಯಾಕೆ? ನಾವೆಲ್ಲ ಏನಂತೀವಿ, ಎಲ್ಲಿ ದೇವ್ರು ಬಿಡಿ ಸ್ವಾಮೀಜಿ, ದೇವ್ರು ನಮಗೇನು ಕೊಡ್ತಾನೆ, ನಾವು ಬೇಕಾದಂಗೆ ಪೂಜೆ ಮಾಡಿದ್ವಿ, ಉದಿನ ಕಡ್ಡಿ, ಕರ್ಪೂರ, ಬಾಳೆಹಣ್ಣು, ತೆಂಗಿನಕಾಯಿ, ಗೆಜ್ವಸ್ತ್ರ, ಆರತಿ, ಅದು ಇದು ಮಂತ್ರ ಎಲ್ಲ ಮಾಡಿದ್ವು, ಏನು ಕೊಟ್ಟವನು ನಮಗೆ? ಅನೇಕರಿ ಮಾತನ್ನು ಹೇಳ್ತಾರೆ. ನಾವು ಅವ್ರನ್ನ ಕೇಳ್ತೀವಿ, ದೇವ್ರು ನಿನಗೆ ಏನಪ್ಪ ಕೊಡಬೇಕು? ನಿನ್ನ ಶರೀರ ಏನದಲ್ಲ, ಇದು 500 ಕೋಟಿಗಿಂತಲೂ ಹೆಚ್ಚು ಬೆಲೆ ಬಾಳ್ತದ ಅಂತ ಅದ್ಭುತವಾದ ಸುಂದರ ಶರೀರವನ್ನು ಕೊಟ್ಟಿದ್ದಾನೆ.
ದೇವ್ರು ಏನು ಕೊಟ್ಟಿಲ್ಲ ಅಂತ ಹೇಳ್ತೀಯಲ್ಲಪ್ಪ, ನಿನ್ನ ಲಿವರ್ ಇದೆಯಲ್ಲ ಅದು ಎಷ್ಟು ಕೋಟಿ ಬೆಲೆ ಬಾಳ್ತದಪ್ಪ, ನಿನ್ನ ಮನಸ್ಸು ಎಷ್ಟು ಕೋಟಿ ಬೆಲೆ ಬಾಳ್ತದೆ, ನಿನ್ನ ಹೃದಯ ಎಷ್ಟು ಬೆಲೆ ಬಾಳ್ತದೆ, ನಿನ್ನ ಮೂತ್ರಪಿಂಡ, ನಿನ್ನ ಪಿತ್ತಕೋಶ, ನಿನ್ನ ಜಠರ, ಒಂದೊಂದು ಅಂಗಾಂಗಗಳನ್ನು ತೆಗೆದುಕೊಂಡ್ರೆ ಏನೂ ಬೇಡ, ನಿನ್ನ ನರಮಂಡಲಗಳು. ಈ ನರಮಂಡಲಗಳನ್ನು ಬಿಚ್ತಾ ಹೋದರೆ 72,000 ಲಕ್ಷ ನರಮಂಡಲಗಳನ್ನು ನಮ್ಮ ಶರೀರದಲ್ಲಿರ್ತಕ್ಕಂಥದ್ದನ್ನು ಬಿಚ್ತಾ ಹೋದರೆ ಈ ಪೃಥ್ವಿಯನ್ನು, ಭೂಮಂಡಲವನ್ನು 30 ಸುತ್ತು ಬರಬಹುದು. ಅಷ್ಟು ನರಮಂಡಲಗಳು ನಮ್ಮ ಶರೀರದಲ್ಲಿದ್ದಾವೆ. ಎಂಥ ಶರೀರಕ್ಕೆ ನಮ್ಮ ಹೃದಯ ಒಂದು ಮಿಡಿತವನ್ನು ಬಡಿದು ಬಿಟ್ರೆ ಎಲ್ಲ ಶರೀರದ ಎಲ್ಲ ಅಂಗಾಂಗಳಿಗೆ ರಕ್ತ ಹೊಟ್ಟೋಗ್ತದೆ, ರಕ್ತ ಮತ್ತು ಆಮ್ಲಜನಕ. ಬರೇ ಹೃದಯ ಒಂದು ಮಿಡಿತಕ್ಕೆ, ಅಂದರೆ ಹೃದಯಕ್ಕೆ ಎಷ್ಟು ಶಕ್ತಿ ಇರಬೇಕಲ್ಲ. ಈ ಭೂಮಿಯನ್ನು 30 ಸುತ್ತು ಬರೋಷ್ಟಿರ್ತಕ್ಕಂಥ ನರಮಂಡಲಕ್ಕೆ ನಮ್ಮ ಹೃದಯ ಒಂದು ಮಿಡಿತವನ್ನು ಬಡಿದರೆ ಇಡೀ ಎಲ್ಲ ನರಮಂಡಲಗಳಿಗೆ ರಕ್ತ ಮತ್ತು ಆಮ್ಲಜನಕವನ್ನು ಪೂರೈಕೆಯಾಗಿ ಮಾಡ್ತದೆ ಎಂಬುದಾಗಿ ಹೇಳಿದರೆ, ಈ ಸೃಷ್ಟಿ ನಮಗೆ ಕೊಟ್ಟಿರ್ತಕ್ಕಂಥ ಹೃದಯಕ್ಕಿರ್ತಕ್ಕಂಥ ಕಾರ್ಯಕ್ಷಮತೆ ಎಷ್ಟು ಅದ್ಭುತ, ಎಷ್ಟು ಸುಂದರ, ಎಷ್ಟು ಅಮೋಘ, ಎಷ್ಟು ಆನಂದ. ಇಂತಹ ಆನಂದದ ಹೃದಯ, ಮನಸ್ಸು, ಲಿವರು, ಪಿತ್ತಕೋಶ, ಇಂಥ ಎಲ್ಲವನ್ನು ಏನು ನಮಗೆ ಕೊಟ್ಟಿದ್ದಾನಲ್ಲ, 500 ಕೋಟಿ ಬೆಲೆ ಬಾಳ್ತಕ್ಕಂಥದ್ದು ನಮ್ಮ ಶರೀರ. ಒಂದೊಂದು ಅಂಗಾಂಗಗಳು 500 ಕೋಟಿ ವ್ಯಾಲ್ಯೂ ಅದ. ಇದೆಲ್ಲವನ್ನು ನಮಗೆ ಕೊಟ್ಟು ಹೋಗ ನೀನು ಹಿಂಗೆ 500 ಕೋಟಿ 1000 ಕೋಟಿ ಗಳಿಸೋ ನಮ್ಮನ್ನು ಈ ಭೂಮಿಗೆ ಕಳಿಸಿದ್ದಾನೆ. ನಾವೇನಂತೀವಿ ಅದ್ರ ಕಡೆ ತಿರುಗೇ ನೋಡೋದಿಲ್ಲ, ನಮ್ಮ ದೇಹದ ಕಡೆಗೆ ನಾವೇ ನೋಡಲ್ಲ. ಏನದನ್ನು ಸ್ವಾಮೀಜಿ ನಮ್ಮ ದೇಹದಾಗ ಊಟ ಮಾಡಿದರೆ ರಾತ್ರಿ ಬೆಳಿಗ್ಗೆ ಎಲ್ಲ ಅದನ್ನೇನು ನೋಡೋದು, ದೇಹನ ನೋಡೋದದ. ಅದಕ್ಕೆ ಅಲ್ಲಮ ಪ್ರಭುದೇವರು ಗೊಗ್ಗಯ್ಯ ಅನ್ನತಕ್ಕಂಥ ರೈತನಿಗೆ ಹೇಳ್ತಾರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಅಯ್ಯ ಮನುಷ್ಯ, ನೀನು ಹೇಗೆ ಜಮೀನಿದೊಳಗೆ ಹೊಲಗದ್ದೆ ತೋಟದೊಳಗೆ ಬೇಸಾಯ ಮಾಡ್ತೀಯಲ್ಲ, ಪಿಕಾಸಿ, ಗುದ್ದಲಿ, ನೇಗಿಲು, ಹಲವೆ ಇತ್ಯಾದಿಗಳಲ್ಲಿ, ಹಾಗೆ ನನ್ನ ಮನಸ್ಸನ್ನೇ ನಾನು ಆಯುಧವನ್ನಾಗಿ ಮಾಡಿಕೊಂಡು ನನ್ನ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ 3 ಪ್ರಕಾರದ ಶರೀರದೊಳಗೆ ನಾನು ಬೇಸಾಯ ಮಾಡಿದ್ದೇನೆ ನನ್ನ ಮನಸ್ಸಿನಿಂದ ಅಂತಾರೆ. ನಮ್ಮ ಮನಸ್ಸಿನಿಂದ ಈ ಶರೀರವನ್ನು ಬೇಸಾಯ ಮಾಡಿದಾಗ ಅಲ್ಲೇನಿರ್ತದೆ, ಕಸ ಇರ್ತದೆ. ರೈತ ಟ್ರ್ಯಾಕ್ಟ್ರಲ್ಲಿ, ಹಲವೆಯಲ್ಲಿ, ನೇಗಿನಲ್ಲಿ ಮತ್ತೊಂದು ಹೊಡೆದಾಗ ಬೇಕಾದಷ್ಟು ಕಸ ಹೊಲಗದ್ದ ಜಮೀನದೊಳಗಿರ್ತದೆ. ಅದನ್ನೆಲ್ಲ ರೈತ ತೆಗೆದು ಹೊರಕ್ಕೆ ಒಂದು ಕಡೆ ಗುಡ್ಡೆ ಮಾಡ್ತಾನೆ. ಅದು ಒಣಗಿದಾಗ ಅದಕ್ಕೆ ಬೆಂಕಿ ಹಚ್ತಾನೆ. ಆ ಕಸ ತೆಗೆದಾಗ, ಹರಗದಾಗ ಆ ಭೂಮಿ, ಆಹಾ ನೋಡೋಕ್ಕೆ ಎಷ್ಟು ಸುಂದರ. ಆ ಭೂಮಿಯಲ್ಲಿ ತಿರುಗಾಡಕ್ಕೆ ನಮ್ಮ ಪಾದ ಇಟ್ಟು ಆ ಹಸನು ಮಾಡಿದ ಭೂಮಿಯಲ್ಲಿ ತಿರುಗಾಡ್ತಾ ಇದ್ದರೆ ಹೂವಿನ ರಾಶಿ ಬೆಣ್ಣೆಯ ಮೇಲೆ ಪಾದವನ್ನು ಇಟ್ಟಂಗಾಗ್ತದೆ, ಆ ಪಾದ ಸ್ಪರ್ಶ. ಅಂಥ ಹಸನು ಮಾಡಿದ ಭೂಮಿಯೊಳಗೆ, ಹೊಲಗದ್ದೆ ತೋಟದೊಳಗೆ ನಾವು ನಮ್ಮ ಪಾದದಲ್ಲಿ ನಡೆದಾಡಿದರೆ ಶುಗರ್ ಬರಲ್ಲ, BP ಬರಲ್ಲ, ಏನೇನು ರೋಗ ಅಂತ ಹೇಳ್ತಿದ್ದೇವಲ್ಲ, ಯಾವ ರೋಗನೂ ಬರಲ್ಲ. ಯಾಕೆ ಎಂಬುದಾಗಿ ಹೇಳಿದರೆ, ನಾವು ನೇಚರ್ ಜೊತೆ ನಮ್ಮ ಸಂಪರ್ಕವನ್ನು ಇಟ್ಕೊಂಡಿರ್ತೇವೆ. ಈ ನೇಚರ್ ಒಳಗೆ, ನಿಸರ್ಗದೊಳಗೆ ಆಮ್ಲಜನಕ 100ಕ್ಕೆ 100 ಆಮ್ಲಜನಕ ಇರ್ತದೆ. ಪರಿಶುದ್ಧ ಗಾಳಿಯಲ್ಲಿ ಆಮ್ಲಜನಕ ಎಷ್ಟಿರ್ತದೆ ಎಂಬುದಾಗಿ ಹೇಳಿದರೆ 13.8% ಆಕ್ಸಿಜನ್ ಇರ್ತದೆ. ಈ ವಾತಾವರಣದೊಳಗೆ 13.8% ಆಕ್ಸಿಜನ್ ಅದ ಪರಿಶುದ್ಧ ಗಾಳಿಯಲ್ಲಿ. ನಾವು ಒಂದು ಉಸಿರಾಟ ಮಾಡಿದಾಗ ಎಷ್ಟು ಆಕ್ಸಿಜನ್ ಉಪಯೋಗ ಮಾಡ್ತೇವೆ? 8.5% ಆಕ್ಸಿಜನನ್ನು ನಾವು ಒಂದು ಉಸಿರಾಟಕ್ಕೆ ಒಳಗೆ ತೆಗೆದುಕೊಂಡು ಹೊರಗೆ ಬಿಟ್ಟಾಗ ಆಕ್ಸಿಜನನ್ನು ಉಪಯೋಗ ಮಾಡ್ತೇವೆ. ನಮ್ಮ ಶರೀರದ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತೆ? 0.03% ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ನಮ್ಮ ಉಸಿರನ್ನು ನಾವು ಹೊರಗೆ ಬಿಟ್ಟಾಗ 5.2% ಕಾರ್ಬನ್ ಡೈಆಕ್ಸೈಡನ್ನು ಒಂದು ಉಸಿರಾಟಕ್ಕೆ ಹೊರಗೆ ಬಿಡ್ತೇವೆ. ಹೀಗೆ ಆಕ್ಸಿಜನನ್ನು ಒಳಗೆ ತೆಗೆದುಕೊಳ್ಳುವುದು, ಆಕ್ಸಿಜನನ್ನು ಹೊರಗೆ ಬಿಡುವುದು ಮಾಡುವುದರಿಂದ ಒಳಗೆ ಗಾಳಿಯನ್ನು ತೆಗೆದುಕೊಂಡಾಗ ಶಕ್ತಿ, ಹೊರಗೆ ಗಾಳಿಯನ್ನು ಬಿಟ್ಟಾಗ ಶುದ್ಧೀಕರಣ. ಒಂದು ಕಡೆ ನಮ್ಮಲ್ಲಿ ಶಕ್ತಿ ಸಂಚಯವಾಗ್ತದೆ, ಇನ್ನೊಂದು ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವ್ಸು ಬಿಡುಗಡೆಯಾಗುತ್ತೆ. ಇದನ್ನು ಅಲ್ಲಮ ಪ್ರಭುದೇವರು ಗೊಗ್ಗಯ್ಯನಿಗೆ ಹೇಳ್ತಾರೆ, ನಮಗೆ ಆನಂದ ಯಾವಾಗ ಬರ್ತದ? ನಮ್ಮ ದೇಹದಲ್ಲಿ ಯಾವ ಅನಾರೋಗ್ಯದ ಅಂಶಗಳು, ನೆಗೆಟಿವಿಟಿ ಇರಬಾರದು.
ಆ ನೆಗೆಟಿವಿಟಿ, ಆ ಕಸವನ್ನು ರೈತ ಏನು ಮಾಡ್ತಾನೆ, ತೆಗೆದು ಹೊರಗಾಗ್ತಾನೆ. ಹಂಗೆ ಈ ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದೊಳಗೆ ಯಾವುದು ನಮಗೆ ನೆಗೆಟಿವಿಟಿ ಕಾರಣ ಆಗಿರ್ತದೆ. ಅನೇಕರು ಬೆಳಿಗ್ಗೆಗೆ ಶೌಚಕ್ಕೆ ಹೋಗಲ್ಲ, ಅದೇ ದೊಡ್ಡ ತೊಂದರೆ ಅನೇಕರಿಗೆ. ಅಯ್ಯೋ ಸ್ವಾಮೀಜಿ ನಮ್ಮ ಕಷ್ಟ ಏನು ಹೇಳ, ಪೈಲ್ಸ್ ಆಗಿದೆ, ಅದ ಇದ 108 ಹೇಳ್ತಿರ್ತಾರೆ. ಎಷ್ಟೋ ಜನ ಪೈಲ್ಸ್ ಗುಣ ಮಾಡೋಕ್ಕೆ 2.5 ಲಕ್ಷ ಕೊಟ್ಟಿದ್ದಾರೆ. ಒಬ್ಬ ಹೆಣ್ಮಗಳು, ನಮಗೆ ಗುಲ್ಬರ್ಗದ ಹೆಣ್ಮಗಳು ಹೈದರಾಬಾದಲ್ಲಿ ವರ್ಕ್ ಮಾಡ್ತಾರೆ, ಫೋನ್ ಮಾಡಿದರು, ನನ್ನ ಪೈಲ್ಸ್ ಗುಣ ಮಾಡೋಕ್ಕೆ ಮದ್ರಾಸ್ ಚೆನ್ನೈಗೆ ಅಪೋಲೋ ಆಸ್ಪತ್ರೆಗೆ ಹೋಗಿ ಅಡ್ಮಿಷನ್ ಆದೆ, ಅಲ್ಲಿ 3 ದಿವಸ ಇರಿಸ್ಕೊಂಡ್ರು, 2.5 ಲಕ್ಷ ಖರ್ಚಾಯಿತು, ಈಗ ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಬ್ಲಡ್ಡು ಮತ್ತೊಂದು ಎಲ್ಲ ತೊಂದರೆ ಆಗಿದೆ, ಸ್ವಾಮೀಜಿ ಗುಣ ಮಾಡಿ ಸ್ವಾಮೀಜಿ. ಅವ್ರ ಬ್ರದರು ಟಿ ವಿನಲ್ಲಿ ಕ್ಯಾಮ್ರಾಮನ್, ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದರು, ಸ್ವಾಮೀಜಿ ಹಿಂಗೆ ನಮ್ಮ ಸಿಸ್ಟ್ರಿಗೆ ಈ ಥರ ಆಗಿದೆ, ತಾಯಂದರು ಮಾತಾಡಬಾರ್ದವ, ಮತ್ತೆ ನೀವು ಮಾತಾಡೋಕ್ಕೆ ಒಳಗೆ ಬರಬೇಡ್ರಿ. ಆಗ ಅವ್ರಿಗೆ ಹೇಳಿದೆ, ಏನು ಎಲ್ಲ ವಿವರಗಳನ್ನು ಕೊಟ್ಟರು. ಅಲ್ಲಪ್ಪ, ಪೈಲ್ಸ್ಗೆ ಅಂತ ಆಪ್ರೇಷನ್ನು, ಅದಕ್ಕಿಂತ 2.5 ಲಕ್ಷ ಖರ್ಚೆಯ, ನನ್ನ ಹತ್ರ ಬಂದರೆ ಬರೀ 25,000 ರೂಪಾಯಿಗೆ ಬರೀ 5 ನಿಮಿಷದಾಗ ನಾವು 1 ಗಂಟೆ 3 ದಿನದೊಳಗೆ ಅವ್ರನ್ನ ಗುಣ ಮಾಡಿಕೊಡ್ತಿದ್ದೆ. ಅಂದರೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಯೋಗ ಒಂದು ಅದ್ಭುತ ವಿದ್ಯೆ. ಜಗತ್ತಿನಲ್ಲಿ ಈ ಧ್ಯಾನ ಯೋಗಕ್ಕೆ ಸಮಾನವಾದ ವಿದ್ಯೆ ಇನ್ನೊಂದಿಲ್ಲ. ಒಬ್ಬ ಚಹಾ ಮಾರಾಟ ಮಾಡ್ತಕ್ಕಂಥ ಒಬ್ಬ ಹುಡುಗ 15 ವರ್ಷ ಗುಜರಾತದೊಳಗೆ ಮುಖ್ಯಮಂತ್ರಿ ಆಗ್ತಾನೆ, 15 ವರ್ಷ ಭಾರತದ ಪ್ರಧಾನಮಂತ್ರಿ ಆಗ್ತಾನೆ. ಅಂದ್ರೆ ನಿಮ್ಮಂಥವ್ರು ನೀವು ಯಾಕೆ ಹಾಕೋಕ್ಕಾಗಲ್ಲ? ಪ್ರಧಾನಮಂತ್ರಿನೂ ಆಗ್ಬೋದು, ರಾಷ್ಟ್ರಪತಿನೂ ಆಗ್ಬೋದು. ನಾವು ಮನಸ್ಸು ಮಾಡಬೇಕಷ್ಟೇ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಅನೇಕರು ಹೇಳ್ತಾರೆ, ಸ್ವಾಮೀಜಿ ನಮ್ಮ ಊರು ಹೋಗುವಂಥದ್ದು ಕಾಡು ಬಾ ಅಂತದ, ನಮ್ಮ 71, 72, 73 ವಯಸ್ಸಾಗಿಬಿಟ್ಟಿದೆ. ವಾರನ್ ಬಫೆಟ್ಟು ತನ್ನ 77ನೇ ವಯಸ್ಸಿನೊಳಗೆ ನಂಬರ್ 1 ಶ್ರೀಮಂತ ಆದ. 77ನೇ ವಯಸ್ಸಿನಲ್ಲಿ ವಿಶ್ವದ ನಂಬರ್ 1 ಶ್ರೀಮಂತ ಆದ, ತನ್ನ 77ನೇ ವಯಸ್ಸಿನಲ್ಲಿ. ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿದ್ದು ಯಾವಾಗ? 70 ದಾಟಿದ ಮೇಲೆ. ಆದ್ದರಿಂದ ಹೆಲ್ತ್ ಇದೆಯಲ್ಲ, ಆರೋಗ್ಯ ಇದೆಯಲ್ಲ, ಹೆಲ್ತ್ ಈಸ್ ಫಸ್ಟ್. ಆರೋಗ್ಯಕ್ಕೆ ಸಮಾನವಾದದ್ದು ವಿಶ್ವದಲ್ಲಿ ಇನ್ನೊಂದು ಇಲ್ಲ. ದುಡ್ಡಿದೆ, ಇನ್ನು ಊಟನೇ ಮಾಡೋಕ್ಕಾಗ, ಐಶ್ವರ್ಯ ಅಧಿಕಾರ ಎಲ್ಲ ಅದೇ, ಆರೋಗ್ಯನ ಇಲ್ಲ ಅಂದರೆ ಏನಪ್ಪ ಮಾಡ್ತೀಯ? ಒಬ್ಬ ವಾರನ್ ಬಫೆಟ್ಟು 77ನೇ ವಯಸ್ಸಿನಲ್ಲಿ ಜಗತ್ತಿನ ಶ್ರೀಮಂತನಾಗೋದಾದರೆ, ಅವನು ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲ ಜೀವನದ ಸುಖ ಸಂತೋಷ ಆನಂದವನ್ನು ಅನುಭವಿಸ್ತಾನೆ ಅಂತ ಇರುವಾಗ, ನಮಗೆ ಯಾವ ವಯಸ್ಸಾಗಿಬಿಟ್ಟಿದೆ? ಇವತ್ತು ಮನಸ್ಸು ಮಾಡಿದರೆ ಯಾರು ಬೇಕಾದರೂ 100 ವರ್ಷ ಬದುಕ್ಬೋದು, ಯಾರು ಬೇಕಾದರೂ 100 ವರ್ಷ ಬದುಕ್ಬೋದು. ಅಂಥ ಸೌಲಭ್ಯಗಳು ಇವತ್ತು ನಮಗೆ ಬಂದಿದ್ದಾವೆ. ಸಿದ್ಧಗಂಗಾ ಬುದ್ಧಿಯವರು 111 ವರ್ಷ ಬದುಕಿದ್ದನ್ನು ನೋಡಿದ್ದೇವೆ. ಬಾಲ್ಕಿ ಪಟ್ಟದ್ದೇವರು 115 ವರ್ಷ ಬದುಕಿದ್ದನ್ನು ನೋಡಿದ್ದೇವೆ. ಇಲ್ಲೇ ಒಬ್ಬರು ನಮ್ಮಲ್ಲಿ ಯೋಗಕ್ಕೆ ಸೇರಿಕೊಂಡ್ರು, ಅವ್ರ ಗೆಳೆಯರು. ಅವ್ರನ್ನೆಲ್ಲ ಕೇಳ್ತಾ ಇದ್ದೆ ಹೆಲ್ತ್ ಹಿಸ್ಟ್ರಿಯನ್ನು. ಸ್ವಾಮೀಜಿ ನಮ್ಮಪ್ಪ 100 ವರ್ಷ ಬದುಕಿದ್ರು, ಕೋಲೆ ಹಿಡಿಲಿಲ್ಲ, ಬೆತ್ತನೇ ಹಿಡ್ದಿರಲಿಲ್ಲ, 104 ವರ್ಷ ಆರಾಮವಾಗಿ ಬದುಕಿದ್ರು. ನಮ್ಮ ತಾಯಿಯವರು 97 ವರ್ಷ ಬದುಕಿದ್ರು. ನಮ್ಮ ತಾಯಿಯವರು ವಿಧಿವಶ ಆದದ್ರಿಂದ ನಮ್ಮ ತಂದೆಯವರು ಆ ಕೂಡಲೇ ತೀರ್ಕೊಂಡ್ರು. ಇಲ್ಲದೇ ಹೋದರೆ ನಮ್ಮ ತಂದೆ ಇನ್ನೂ ಬದುಕ್ತಾ ಇದ್ದರು. ಒಬ್ಬ ಸಾಮಾನ್ಯ ಮನುಷ್ಯರು ಕೂಡ 104, 105 ವರ್ಷಗಳು ಬದುಕುವಂಥ ಸೌಲಭ್ಯಗಳು, ನಾಲೆಡ್ಜ್ಗಳು ಇವತ್ತು ನಮಗೆ ಬಂದಿದ್ದಾವೆ. ಆದ ಕಾರಣ ನಾವು ಯಾರೂ ನಿರಾಶರಾಗಲಿಕ್ಕೆ ಕಾರಣನೇ ಇಲ್ಲ. ನಮ್ಮಲ್ಲಿ ಏನು ನೆಗೆಟಿವಿಟಿ ಇರ್ತದೆ, ನಮ್ಮಲ್ಲಿ ಏನು ನೆಗೆಟಿವ್ಸ್ ಇರ್ತದೆ, ಅಂಥ ನೆಗೆಟಿವ್ಸನ್ನು ನಾವು ಹೊರಗಾಕಬೇಕು. ಪಾಸಿಟಿವ್ಸನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ ತುಂಬಿಕೊಳ್ಳಬೇಕು. ಅದನ್ನು 12ನೇ ಶತಮಾನದೊಳಗೆ ಅಲ್ಲಮ ಪ್ರಭುದೇವರು ವಿವರಿಸಿ ಹೇಳ್ತಾ ಇದ್ದಾರೆ. ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದನೆಯ ಬ್ರಹ್ಮ ಬೀಜವ. ರೈತ ಏನು ಮಾಡ್ತಾರೆ, ಉಳುಮೆ ಮಾಡಿದಾಗ ದಪ್ಪ ಹೆಂಟೆಗಳು ಬಂದಿದ್ರೆ ಹಲವೆ ಹೊಡೆದು, ಟ್ರ್ಯಾಕ್ಟರ್ ಹೊಡೆದು ಪುಡಿ ಮಾಡ್ತಾರೆ. ಹಾಗೆ ನಾವು ಲೌಕಿಕದಲ್ಲಿ ಜೀವನವನ್ನು ಮಾಡುವಾಗ ವ್ಯಾಮೋಹ, ಮೋಹ ಅನ್ನತಕ್ಕಂಥದ್ದು ಒಂದು ನಂಟು ನಮ್ಮನ್ನು ಬಿಗಿಯಾಗಿ ಹಿಡಿತದೆ. ಈ ಮೋಹದ ನಂಟು ಕಾರಣವಾಗಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಸುಮ್ಮನೆ ಇವತ್ತು ಜೈಲು ಪಾಲಾಗೋಗಂತ ಬಂತು. ಮೋಹ ಎಲ್ಲಿಗೆ ಕರ್ಕೊಂಡು ಹೋಗ್ತದ? ಆ ಹೆಣ್ಣಿನ ಮೋಹ ಅವನು ಇಲ್ಲದೆ ಹೋಗಿದ್ರೆ
ಯಾರೋ ಏನೋ ಮೆಸೇಜ್ ಮಾಡ್ದ, ಏನೋ ವಾಟ್ಸಪ್ ಮಾಡ್ದ, ನೀನು ಅದನ್ನು ತಲೆಗೆ ಹಾಕ್ಕೊಳ್ಳದೆ ಹೋಗಿದರೆ, ನಿನಗೆ ನಿನ್ನ ಆ ಹೆಣ್ಣಿನ ಬಗ್ಗೆ ನಿನ್ನಲ್ಲಿ ಮೋಹ ಇಲ್ಲದೆ ಹೋಗಿದ್ರೆ ನೀನು ಜೈಲ್ ಪಾಲಾಗ್ತಿರಲಿಲ್ಲ. ನೋಡಿ ಯೋಗ ಏನು ಮಾಡ್ತದ, ಬರೀ ಒಂದೇ ಒಂದು ಸಣ್ಣ ಮೋಹ ಇಡೀ ಅವನು ಜೀವನದಲ್ಲಿ ಗಳಿಸಿದಂಥ ಮಾನ ಗೌರವ ಎಲ್ಲ ಬೀದಿ ಪಾಲು ಮಾಡಿಬಿಡ್ತು. ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅದು ವಾಪಸ್ ಬರ್ತದ? ಬರಲ್ಲ. ಈ ಮೋಹಗಳು ಮೋಹ ಅಂಟದ ತಪ ಅಂತ ಹೇಳ್ತಾರೆ. ಧ್ಯಾನ ಮಾಡಿದರೆ, ತಪಸ್ಸು ಮಾಡಿದರೆ, ಅಧ್ಯಯನ ಮಾಡಿದರೆ ಮೋಹ ನಮ್ಮನ್ನು ಹಿಡಿಯಬಾರದು ಅಂತಾರೆ. ನಮಗೆಲ್ಲ ಅನೇಕ ಮೋಹಗಳು ಹಿಡಿದಾಗ ನಮಗೆ ಜ್ಞಾನದ ಅರಿವಿನ ಮಾರ್ಗದೊಳಗೆ ತೊಂದರೆ ಆಗ್ತದೆ. ಸರಿಯಾಗಿ ಥಿಂಕಿಂಗ್, ವಿಚಾರ ಮಾಡ್ತಕ್ಕಂಥ ಶಕ್ತಿ ಕುಂಠಿತ ಆಗ್ತದೆ. ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಅದೇ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಬದಲು ಆತ ಒಂದು ಪೊಲೀಸ್ ಸ್ಟೇಷನ್ ಒಂದು ಕರೆ ಮಾಡಿದರೆ ಪೊಲೀಸರೆಲ್ಲ ನೋಡ್ಕೋತಿದ್ರ ಇಲ್ಲ ಅವನ್ನ. ನೀನು ವಿಚಾರಣೆ ಮಾಡೋ ಅವಶ್ಯಕತೆ ಇರಲಿಲ್ಲ, ನೀ ಕರ್ಕೊಂಬರೋ ಅವಶ್ಯಕತೆ ಇರಲಿಲ್ಲ. ಅಂದರೆ ಏನಾಯಿತು? ಒಂದು ಉಗುರಿನಲ್ಲಿ ಹೋಗುವ ಕೆಲಸವನ್ನು ಸುಮ್ಮನೆ ಮನಸ್ಸಿಗೆ ತಾಪ ಮಾಡಿಕೊಂಡು ಮನುಷ್ಯರು ಜೀವನದೊಳಗೆ ನರಳುತ್ತಾರೆ. ಇದು ಒಂದು ಸಣ್ಣ ಉದಾಹರಣೆ. ಹೀಗೆ ನಮ್ಮ ಬದುಕಿನಲ್ಲಿಯೂ ಕೂಡ ಇಂತಹ ನೂರಾರು ಉದಾಹರಣೆಗಳು, ನೂರಾರು ಘಟನೆಗಳು ನಮ್ಮ ಬದುಕಿನಲ್ಲಿ ನಡೀತವೆ. ಅಂಥ ಘಟನೆಗಳು ನಡೆದಾಗ ಕಾಲದೊಳಗೆ ನಮ್ಮಲ್ಲಿ ಅರಿವನ್ನು, ವಿವೇಕವನ್ನು ಜಾಗೃತ ಮಾಡಿಕೊಳ್ಳಬೇಕು. ನಮ್ಮ ಅರಿವನ್ನು ನಾವು ಯಾವಾಗ ಜಾಗೃತ ಮಾಡಿಕೊಳ್ಳುತ್ತೇವೆ ಆಗ ನಮ್ಮ ಬದುಕು ಜ್ಞಾನದ ಕಡೆಗೆ ಹೊರಳಿಕೊಳ್ಳುತ್ತದೆ. ಯಾವಾಗ ನಾವು ಜ್ಞಾನದ ಕಡೆಗೆ ನಮ್ಮನ್ನು ನಾವು ಹೊರಳಿಸಿಕೊಳ್ಳುತ್ತೇವೆ ಆಗ ನಮ್ಮ ಬದುಕು ನಮ್ಮ ಕಣ್ಮುಂದೆ ಬರ್ತದೆ. ನನ್ನ ಜೀವನದ ಸೌಧವನ್ನು ನಾನು ಸುಂದರವಾಗಿ ಹೇಗೆ ಕಟ್ಟಿಕೊಳ್ಬೇಕು, ನನ್ನ ಬದುಕಿನ ಸೌಧವನ್ನು ನಿರ್ಮಾಣ ಮಾಡ್ತಕ್ಕಂಥ ಕರ್ತೃತ್ವ ಶಕ್ತಿ ನನ್ನದೇ, ಅದನ್ನು ನಾನು ನಿರ್ಮಾಣ ಮಾಡಿಕೊಳ್ಳಬೇಕು ಎಂಬುದಾಗಿ ನಿರ್ಧಾರ ಮಾಡಿದಾಗ ನಮ್ಮ ಜೀವನದ ಸೌಧವನ್ನು ನಾವೇ ನಿರ್ಮಾಣ ಮಾಡಿಕೊಳ್ಳುತ್ತೇವೆ. ಅದನ್ನು ಅಲ್ಲಮ ಪ್ರಭುದೇವರು ಒಬ್ಬ ರೈತನಿಗೆ 12ನೇ ಶತಮಾನದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ಏನನ್ನು ಬಿತ್ಕೋಬೇಕು? ಬ್ರಹ್ಮ ಬೀಜ ಅಂದ್ರೇನು? ದೊಡ್ಡದು ಕನಸುಗಳು. ನಾನು ಜೀವನದಲ್ಲಿ ಏನಾಗಬೇಕು, ನಾನು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಏರಬೇಕು, ನನ್ನ ಬದುಕಿನ ಸುಂದರ ಸೌಧವನ್ನು ನಾನು ಹೇಗೆ ನಿರ್ಮಾಣ ಮಾಡಿಕೊಳ್ಳಬೇಕು, ಇಂತಹ ಕನಸನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಕಣ್ಣು ಮುಂದೆ, ತಮ್ಮ ಮನಸ್ಸಿನ ಮುಂದೆ ನಿರ್ಮಾಣ ಮಾಡಿಕೊಳ್ಳಬೇಕು. ನಾವು ಯಾವುದೇ ವಸ್ತುವನ್ನು ಚಿತ್ರ ಸ್ವರೂಪದಲ್ಲಿ ನಾವು ರೂಪಿಸಿಕೊಳ್ಳುತ್ತೇವೆ. ನಾವು ಯಾವುದೇ ಒಂದು ವಸ್ತು, ಬೆಟ್ಟ ಅಂದಾಗ ಬೆಟ್ಟ ನಮ್ಮ ಕಣ್ಮುಂದೆ ಬರ್ತದೆ, ಸಮುದ್ರ ಅಂದಾಗ ಸಮುದ್ರ ನಮ್ಮ ಕಣ್ಮುಂದೆ ಬರ್ತದೆ, ಭೂಮಿ ಅಂದಾಗ ಭೂಮಿ ನಮ್ಮ ಕಣ್ಮುಂದೆ ಬರ್ತದೆ. ಹಾಗೆ ಕನಸುಗಳನ್ನು ನಿರ್ಮಾಣ ಮಾಡಿಕೊಳ್ಳುವಾಗ ನಮ್ಮ ಕನಸಿನಲ್ಲಿ ಚಿತ್ರವತ್ತಾಗಿ, ಈಗ ಎಷ್ಟು ವರ್ಷ, ಇನ್ನು 5 ವರ್ಷಕ್ಕೆ ನಾನು 100 ಕೋಟಿ ಗಳಿಸ್ತಕ್ಕಂಥ ಶ್ರೀಮಂತನಾಗಬೇಕು. 100 ಕೋಟಿ ಗಳಿಸಿದರೆ ಆ 100 ಕೋಟಿಯಲ್ಲಿ ಏನೇನು ಮಾಡ್ತೀಯಾ, ಏನೇನು ನಿರ್ಮಾಣವನ್ನು ನೀನು ಮಾಡ್ಕೊಳ್ತಕ್ಕಂಥವನಿದ್ದೀಯಾ ಎಂಥ ಕನಸುಗಳನ್ನು ನಾವು ಕಟ್ಟಿಕೊಂಡಂಥ ಸಂದರ್ಭದಲ್ಲಿ ಕಾರ್ಯಯೋಜನೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಯಾವ ಕಾರ್ಯಯೋಜನೆಗಳು ನಮ್ಮ ಕಣ್ಣು ಮುಂದೆ ಬರ್ತವೋ ಆಗ ನಮ್ಮ ಬುದ್ಧಿ, ನಮ್ಮ ಮನಸ್ಸು ವಿಚಾರವನ್ನು ಮಾಡಿ ಕ್ರಿಯಾಶೀಲವನ್ನುಗೊಳಿಸ್ತದೆ. ಯಾವಾಗ ನಮ್ಮಲ್ಲಿ ಕ್ರಿಯಾಶೀಲತೆ ಬರ್ತದೆ ಆಗ ನಾವು 1 ಹೆಜ್ಜೆ 100 ಹೆಜ್ಜೆ ಮುಂದೆ ಹೋಗಿರ್ತೇವೆ. ನಾವು ಬದುಕಿನಲ್ಲಿ ಯಾವಾಗಲೂ ಕೂಡ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರಬೇಕು, ಎಂದೂ ಹಿಂದಡಿಯನ್ನು ಇಡಬಾರದು. ಇದನ್ನೇ ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಖಂಡ ಮಂಡಲವೆಂಬ ಬಾವಿ, ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಬಸವಗಳ ಇವರು ಹಸನುಗೆಡಿಸಿಹರೆಂದು, ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ, ಯಾವಾಗಲೂ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದರು ಏನು ಹೇಳ್ತಾರೆ? ಒಬ್ಬ ರೈತ ಬೇಸಾಯವನ್ನು ಮಾಡುವಾಗ, ಬೆಳೆಯನ್ನು ಬಿತ್ತಿದಾಗ, ಪೈರು ಬರ್ತಿದ್ದಾಗೇ ತಾನೇನು ಮಾಡ್ತಾನೆ, ತನ್ನ ಜಮೀನಿಗೆ ಬೇಲಿ ಹಾಕ್ತಾನೆ. ತನ್ನ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ದನ ಕರುಗಳು, ಆಡು ಕುರಿಗಳು, ಎಮ್ಮೆ, ಮತ್ತೊಂದು ಕಾಡು ಕೋಣಗಳು, ಹಂದಿಗಳು, ಮತ್ತೊಂದು ಬೆಳೆಯನ್ನು ನಾಶ ಮಾಡಬಾರದು ಅಂತೇಳಿ ಭದ್ರವಾದ ಬೇಲಿಯನ್ನು ಹಾಕ್ತಾನೆ.
ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ನಮ್ಮ ಇಂದ್ರಿಯಗಳಿಗೆ ನಾವು ಬೇಲಿಯನ್ನು ಹಾಕಬೇಕು, ನಮ್ಮ ಪಂಚೇಂದ್ರಿಯಗಳಿಗೆ ಬೇಲಿಯನ್ನು ಹಾಕಬೇಕು, ನಮ್ಮ ಅರಿಷಡ್ವರಗಳಿಗೆ ಬೇಲಿಯನ್ನು ಹಾಕಬೇಕು, ನಮ್ಮ ಸಪ್ತ ವ್ಯಸನಗಳಿಗೆ ಬೇಲಿ ಹಾಕಬೇಕು, ನಮ್ಮ ಅಷ್ಟಮದಗಳಿಗೆ ಬೇಲಿಯನ್ನು ಹಾಕಬೇಕು. ಎಂತಹ ಬೇಲಿ ಅಂತ ಹೇಳ್ತಾರೆ? ಸರ್ವ ಸಮಾನತೆ, ವಿಶ್ವ ಮಾನವತ್ವ, ವಿಶ್ವ ಮಾನವ ಕುಟುಂಬತ್ವ, ಯೂನಿವರ್ಸಲ್ ಬ್ರದರ್ಹುಡ್. ಎಲ್ಲರನ್ನೂ ಪ್ರೀತಿಸು, ಎಂಥವರನ್ನೂ ಪ್ರೀತಿಸು, ಎಲ್ಲರನ್ನೂ ಗೌರವಿಸು, ಎಂಥವರನ್ನೂ ಗೌರವಿಸು. ಇಂತಹ ಯೂನಿವರ್ಸಲ್ ಬ್ರದರ್ಹುಡ್, ಸಮತೆ ಮತ್ತು ಸೈರಣೆ. ಸಮತೆ ಅಂದ್ರೇನು? ಸರ್ವ ಸಮಾನತೆ. ಅಲ್ಲಮ ಪ್ರಭುದೇವ ತನ್ನ ವಚನಗಳ ಮೂಲಕ ಯೂನಿವರ್ಸಲ್ ಬ್ರದರ್ಹುಡ್ಡನ್ನು ಅನೇಕ ವಚನಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಮ ಪ್ರಭುದೇವರು ಒಬ್ಬ ರಾಜನ ಮಗ. ಅನೇಕ ಶಾಸನಗಳು ಅವರು ಯುದ್ಧದಲ್ಲಿ ಹೇಗೆ ಯುದ್ಧ ಮಾಡ್ತಾ ಇದ್ರು, ನಾಳೆ ಆ ಶಾಸನವನ್ನು ನಿಮ್ಮ ಮುಂದೆ ಇಟ್ಟು ವಿಚಾರವನ್ನು ತಿಳಿಸ್ತೇನೆ. ಇಂಥ ಸರ್ವ ಸಮಾನತೆ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಅಲ್ಲಮ ಪ್ರಭುದೇವರು ರೈತನಿಗೆ ಹೇಳ್ತಾರೆ, ಸಮತೆ ಮತ್ತು ಸೈರಣೆ, ಯೂನಿವರ್ಸಲ್ ಬ್ರದರ್ಹುಡ್ ಹೇಗೆ ಬರ್ತದಪ್ಪ ಅಂದರೆ ಸೈರಣೆ, ಪೇಷನ್ಸ್, ಸಂಯಮ. ಈ ಸಂಯಮವನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿ ಅಲ್ಲಮ ಪ್ರಭುದೇವರು ಆ ಪ್ರಗತಿಪರ ರೈತನಿಗೆ ಮಿಶ್ರ ಬೆಳೆ ಬೇಸಾಯ ಮತ್ತು ಶ್ರೀಮಂತನಾಗುವ, ದೊಡ್ಡ ವ್ಯಕ್ತಿಯಾಗುವ ದೊಡ್ಡ ಮನಸ್ಸನ್ನು, ಉದಾತ್ತ ಚಿಂತನೆಯನ್ನು, ಉದಾತ್ತ ಮನಸ್ಸನ್ನು ಬೆಳೆಸಿಕೊಳ್ಳುವ ದಾರಿಯನ್ನು ಅಲ್ಲಮ ಪ್ರಭುದೇವರು ಧ್ಯಾನ ಮತ್ತು ಯೋಗ ಮಾರ್ಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಅಲ್ಲಮ ಪ್ರಭುದೇವರ ವಚನ ಪ್ರವಚನ ಮುಕ್ತಾಯ. ಈಗ ಮಂಗಲ ಆಗ್ತದೆ, ಎಲ್ಲರೂ ಎದ್ದು ನಿಂತ್ಕೋಬೇಕು. ಜ್ಯೋತಿ ಭುವಿಯ ಬೆಳಗೆ ಪ್ರಭುದೇವರ, ಜ್ಯೋತಿ ಭುವಿಯ ಬೆಳಗೆ, ಜ್ಞಾನದ ಮೇರು ಭುವಿಯಲ್ಲಿ ನೀವು ಚೆಲ್ಲಿದಿರಿ ಬೆಳಕು, ಧರೆಯೆಲ್ಲ ಬೆಳಗೆ. ಮಾಯೆಯ ಕತ್ತಲೆ ಮನುಜನ ಹಿಡಿದಿರೆ, ಜ್ಞಾನದ ಜ್ಯೋತಿಯ ಬೆಳಗಿಸಿ ತೋರಿದೆ. ಜ್ಯೋತಿ ಭುವಿಯ ಬೆಳಗೆ ಪ್ರಭುದೇವರ, ಜ್ಯೋತಿ ಭುವಿಯ ಬೆಳಗೆ. ಕಲ್ಲೊಳು ದೇಗುಲ ರಚಿಸುವ ನರನಿಗೆ, ಶಿಲೆಯೊಳು ದೇವರ ಹುಡುಕುವ ಮನುಜಗೆ. ದೇಹವೇ ದೇಗುಲ ನಿರ್ಮಿಸಿ ತೋರಿದೆ, ಪ್ರಾಣನು ಬಯಲು ಶೂನ್ಯದ ಒಡಲು. ಜ್ಯೋತಿ ಭುವಿಯ ಬೆಳಗೆ ಪ್ರಭುದೇವರ, ಜ್ಯೋತಿ ಭುವಿಯ ಬೆಳಗೆ. ಕೆರೆ ಕಟ್ಟೆ ಕಾಲುವೆ ಲೋಕದ ಹಿತಕ್ಕೆ, ಆನಂದ ಜಲವು ಆತ್ಮೋದ್ಧಾರಕ್ಕೆ. ತೋಟದ ಬೆಳೆಯು ತನುವಿನ ಸುಖಕ್ಕೆ, ಅನುಭವ ತೋಟ ಪರಮಾನಂದಕ್ಕೆ. ಜ್ಯೋತಿ ಭುವಿಯ ಬೆಳಗೆ ಪ್ರಭುದೇವರ, ಜ್ಯೋತಿ ಭುವಿಯ ಬೆಳಗೆ. ಲಿಂಗವು ಜಂಗಮ, ಲಿಂಗವು ಬಯಲು, ಪರವಸ್ತು ಲಿಂಗವು ಪರಶಿವ ಪ್ರಭುದೇವ. ಜಗದಲ್ಲಿ ಜಂಗಮ ಸುಳಿದನು ಪ್ರಭುದೇವ, ಲೋಕೋದ್ಧಾರದ ಮಣಿಗದಿ ಬಂದನು. ವಿಧ ವಿಧ ಭಕ್ತಿಯ ಶರಣರು ನಡೆಸಲು, ಗುಹೇಶ್ವರ ಲಿಂಗನ ಜಂಗಮ ಸುಳುಗಿದು. ಮರ್ತವೇ ಮಹಾಮಠ ಅನುಭಾವದ ಸುಖ, ಬಯಲ ಮಾನಸ ದೇವ ಪ್ರಭುವಾಗಿ ಬಂದ. ಜ್ಯೋತಿ ಭುವಿಯ ಬೆಳಗೆ ಪ್ರಭುದೇವರ, ಜ್ಯೋತಿ ಭುವಿಯ ಬೆಳಗೆ. ಮಂಗಲ.